ಪಾಪ ಏನೋ ಚಿಕ್ಕ ಹುಡುಗಿ ಗೊತ್ತಾಗದೆ ಈ ರೀತಿ ತಮಾಷೆ ಮಾಡ್ಬಿಟ್ಟಿದ್ದಾರೆ. ನೀವೆಲ್ಲ ದಿಢೀರಂತ ಪಾರವ್ರನ್ನ ಆಚೆ ಹಾಕ್ಬಿಟ್ರೆ ಪಾಪ ಪಾರವ್ರು ಎಲ್ಲೋಗ್ಬೇಕು? ಹೌದು ಗೌಡ್ರೆ, ಇದೊಂದ್ಸಲ ಅವಳ ಕ್ಷಮಿಸ್ಬಿಡಿ ಪ್ಲೀಸ್. ಅಯ್ಯೋ ಮುದುರ ಟೀಚರ್, ನೀವ್ ಹೇಳಿದ್ಮೇಲೆ ಮುಗೀತು, ಇವಳನ್ನ ಕ್ಷಮಿಸೋದೆಯಾ? ನೀವೆಲ್ರು ಕ್ಷಮಿಸ್ಬೋದು, ಆದ್ರೆ ನಾನು ಕ್ಷಮಿಸಲ್ಲ. ಇನ್ನೇನ್ ಮಾಡ್ತೀರಾ ಗೌಡ್ರೆ? ನಾನು ಬದುಕಿರೋವರೆಗೂ ಇವಳು ನನ್ನ ಮುಖ ನೋಡಬಾರ್ದು, ಆತರ ದೂರ ಕಳಿಸ್ಬಿಡ್ತೀನಿ. ಐ ಲೈಕ್ ಇಟ್. ಏ ಪಾರು, ಇದಕ್ಕೆ ದಯ ಮೆಟ್ಕೊಂಡವ್ರಂಗ್ ಬಾಯ್ ಬಡ್ಕೊಂಡೆ. ಬಾವು ಕೆಟ್ಟ ಕನ್ಸ್ ಬಿದ್ದಿತ್ತು. ಬಲೆ ನಿಂತ ಜಾಗದಲ್ಲೇ ಕೆಟ್ಟ ಕನ್ಸು. ಯಾನದು? ಅದು ಈ ಊರಿಗೆ ಹೊಸ್ದಾಗ್ ಬಂದಿರೋ ಶ್ರೀರಾಮಚಂದ್ರ ಗೌಡನ್ಗೂ ಮತ್ತೆ ಅವಳ ನಾದ್ನಿ ಪಾಂಡಪುರದ ರುಕ್ಮಿಣಿಗೂ ಮದ್ವೆ ಮಾಡಿಸ್ಬೇಕು. ಇಷ್ಟಾಯ್ತು. ನೀ ಏನಾದ್ರೂ ನನ್ನ ಯಾಮಾರ್ಸಿ ಮದುವೆ ಮಾಡ್ಕೊಳಕ್ ಪ್ರಯತ್ನ ಪಟ್ರೆ ನಾ ಏನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತಿದ್ರಿ? ನಿನಗ್ ತಾಳಿ ಕಟ್ಟಲ್ಲ, ನಾನೇ ನ್ಯಾಣ ಹಾಕೊಂಡು ಸತ್ತೋಗ್ಬಿಡ್ತೀನಿ. ಅಲ್ಲ ಏನಣ್ಣಪ್ಪನವ್ರೆ, ಕೈಲಿ ಏನು ಹಿಡ್ಕೊಂಡು ಹೊಂಟಿದಾರಿ? ಇನ್ನೇನು ಕೈಲಿ ಹಿಡ್ಕೊಂಡು ಹೋಗ್ದೆ ಕಾಲಲ್ಲಿ ಹಿಡ್ಕೊಂಡು ಹೋಗ್ಬೇಕಾಗಿತ್ತಾ? ಬೇಡ, ಬಾಲಕ್ ಕಟ್ಕೊಂಡು ಹೋಗ್ಬೋದಾಗಿತ್ತಲ್ಲ ಶಿವ. ರೇ, ನಿಮಗ್ ತಲೆ ತಿನ್ನಕ್ ಬೇರೆ ಯಾರು ಸಿಗದೇ ಇಲ್ವೇನ್ರಿ? ಅಯ್ಯೋ ಶಿವನಿ, ನಾ ಎಲ್ಲಿ ತಲೆ ತಿಂದಿ ಅಣ್ಣಪ್ಪನವ್ರೆ? ಎದ್ರಿಗೆ ಸಿಕ್ಕಿದ್ರಿ ಮಾತಾಡಿಸ್ತಿ ತಪ್ಪ? ತಪ್ಪಲ್ಲ, ನಿಮ್ಮ ಮಾತಲ್ಲಿ ಒಂದು ಕೊಂಕಿರುತ್ತಲ್ಲ ಅದು ಉರಿಯುತ್ತೆ. ಶಾನೆ ಬಿಸ್ಲು ಉರ್ಕಬೇಡಿ, ಈಟು ಬಾಡಿಗ ಒಳ್ಳೇದಲ್ಲ. ಕೈಲಿರೋದು ಯಾನ ಏಳಿ. ಜೋಡ್ ಕಿತ್ತೋಗಿತ್ತು, ಹೊಲಸ್ಕೊಂಬರೋಣ ಅಂತ ಹೋಗಿದ್ದೆ. ಜೋಡ್ ಕಿತ್ತೋಗ ಮಟ್ಟಿಗೆ ಯಾರು ಹೊಡೆದ್ರು ಅಣ್ಣಪ್ಪನವ್ರೆ? ಇದ್ದೇ ಗೌಡ್ರ ಬೇಡ ಅನ್ನೋದು ನನ್ಗೆ ಯಾವನ್ ಯಾಕೆ ಹೊಡಿತಾನ್ರಿ? ಹೇಳಕ್ಕಾಗಲ್ಲ ಅಣ್ಣಪ್ಪನವ್ರೆ, ಮೊದ್ಲೇ ಕೆಲಸ ಕಾರ್ಯ ಇಲ್ಲ, ಹಟ್ಟಿಲಿ ಹೆಂಗಸರು ಮಾಡೋ ಕೆಲಸ ಮಾಡ್ಕೊಂಡು ಕೂತಿರ್ತಿದಾರಿ. ಇದು ಗಂಡಸರು ಕುಲಕ್ಕೆ ಅವಮಾನ ಅಂತ ಯಾರಾದ್ರೂ ಗಂಡಸರು ಸಂಘದವ್ರು ಇಕ್ಕಿರ್ಬೋದು ಅಂತ ಕೇಳೋದ್ನಪ್ಪ. ಗೌಡ್ರೆ, ನೀವು ನನ್ನ ತಾಳ್ಮೆನ ತುಂಬಾ ಪರೀಕ್ಷೆ ಮಾಡ್ತಾ ಇದ್ದೀರಾ. ಅಯ್ಯೋ ಶಿವನೇ, ನಾ ಎಲ್ಲಿ ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡಿದೆ ಅಣ್ಣಪ್ಪನವ್ರೆ? ಇರೋ ವಿಷಯ ಹೇಳೋದ್ನಪ್ಪ. ಈಗ ಉದಾಹರಣೆಗೆ ನಮ್ಮ ಹಳ್ಳಿನೇ ತಕೊಳ್ಳಿ, ಇಲ್ಲಿರೋರೆಲ್ರೂ ಸಣ್ಣ ಪುಟ್ಟ ಕೆಲಸ ಕಾರ್ಯ ಮಾಡ್ಕೊಂಡು ಬದುಕ್ತವ್ರೆ. ಅಂಥದ್ರಲ್ಲಿ ನೀವು ಪ್ಯಾಟಲ್ಲಿದ್ದೀರಿ, ಅಷ್ಟೋ ಇಷ್ಟೋ ಓದ್ಕೊಂಡಿದ್ದೀರಿ. ನಿಮ್ಮಂಥವ್ರೆ ಖಾಲಿಯಾಗಿರೋದು ಅವಮಾನವಲ್ವಾ? ಅವಮಾನ ಆದ್ರೆ ನನ್ಗಾಗುತ್ತೆ, ನಿಮ್ಗೇನ್ರಿ ಕಷ್ಟ? ನನಗೇನು ಕಷ್ಟ ಇಲ್ಲ ಅಣ್ಣಪ್ಪನವ್ರೆ, ಆದ್ರೆ ಇಂಥ ನಾಳೆ ಇರೋ ಬದಲು ಸಾಯೋದು ಒಳ್ಳೇದಲ್ವಾ ಅಂತ ಜನ ಮಾತಾಡ್ಕೋತಾರೆ. ಅದನ್ನ ಕೇಳಿಸ್ಕೊಂಡ್ರೆ ನನಗೆ ನೋವಾಯ್ತದೆ. ರೀ ಗೌಡ್ರೆ, ನೋವಾದ್ರೆ ನೀವು ಹೋಗಿ ಸಾಯ್ರಿ, ನನ್ಗೆ ಯಾಕ್ರಿ ಹೇಳ್ತೀರಾ? ಓ ಅಣ್ಣಪ್ಪನವ್ರೆ, ಸಾಯಕ ನಾನೇನು ಹೇಳಿಯಲ್ಲ, ಅಡಿಯಿಂದ ಮುಡಿವರ್ಗ ಹಾಕೊಂಡ್ರದೆಲ್ಲ ನನ್ನ ಸ್ವಂತ ಖರ್ಚಲ್ಲೇ ತಕೊಂಡ್ರದು. ಆ ಮಾತನ್ನ ವಾಪಸ್ ತಕೊಳ್ಳಿ. ಗೌಡ್ರೆ, ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸ್ಟ್ರೈಟ್ ಆಗಿ ಹೇಳೋರು ನಮ್ಗೆ ಅರ್ಥ ಆಗಲ್ಲ, ಕ್ರಾಸ್ ಆಗಿ ಹೇಳಿ. ನಾವು ಅಷ್ಟೇ, ಅಡಿಯಿಂದ ಮುಡಿವರೆಗೂ ಹಾಕಿರೋದನ್ನೆಲ್ಲ ನನ್ನ ಹೆಂಡತಿ ದುಡ್ಡು ಮೇಲೆ ತಗೊಂಡಿರೋದು, ಕಂಡೋರ್ ಮನೆ ಕನ್ನ ಹಾಕಿ ತಗೊಂಡಿಲ್ಲ. ಓ ಅಣ್ಣಪ್ಪನವ್ರೆ, ಎಂಡ್ರು ದುಡ್ಡು ಮೇಲೆ ಬದುಕ್ತೀನಿ ಅಂತ ಹೇಳ್ತಿದಾರಲ್ಲ, ನಿಮ್ಗೆ ನಾಚಿಕೆ ಆಗಲ್ವಾ? ಆಗಲ್ಲ. ಏನೀಗ? ಆಗಲ್ಲ ಅಂದ್ರೆ ಹೋಗಿ ಪಾಳ ಬಾವಿ. ಲೈರಾಕಿ, ಯಾವನ್ನೋ ನಂಬು ದುಡ್ಡು ಕೊಟ್ಟು ಯಾಮಾರ್ಬಿಟ್ನಲ್ಲೋ, ಈಗೇನೋ ಮಾಡೋದು? ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಭೂತಯ್ಯನ ಮಗ. ಅಯ್ಯೋ, ಎಲ್ಲ ಕಳೆದೋಯ್ತು ಎಂದು ದೇವಸ್ಥಾನದ ಮುಂದೆ ಬೂ ಕರ್ಕು ಶಂಕ ಬಜಾವ್. ಲೇ, ಕಳೆದೋಗಿರೋ ದುಡ್ಡು ವಾಪಸ್ ಸಿಗುತ್ತೆ ಅಂದ್ರೆ ಬರೀ ಶಂಕ ಓದೋದೇನೋ, ಉರುಳು ಸೇವೆನೆ ಮಾಡ್ಬಿಡ್ತೀನಿ. ಈಗಲೂ ಕಾಲ ಮಿಂಚಿಲ್ಲ ಭಯ್ಯ, ಒಂದ್ಸರ್ತಿ ಪ್ರಯತ್ನ ಪಡಿಯಲ್ಲ, ಎಲ್ಲರೂ ಬಂದು ಚಿಲ್ಲರೆ ಕಾಸು ಹಾಕ್ತಾರೆ ಚೊಂಬಿಗೆ. ಐ ಲೈಕ್ ಇಟ್. ಗಾಯದ ಮೇಲೆ ಬರೆ ಎಳಿಯೋ ಮಾತಾಡ್ತೀಯ, ಸುಮ್ಮನೆ ಬಾರೋ. ನೀ ಟಾಟಾ, ನೀ ಬಿರ್ಲ. ಏನಣ್ಣಪ್ಪನವ್ರೆ, ದೊಡ್ಡ ಬಿಸ್ನೆಸ್ ಮೆನ್ನು ಬೀದಲ್ಲಿ ಚೆಂಬಿಡ್ಕೊಂಡು ಹೋಯ್ತಾ ಇದ್ದಾರಿ. ಹೆಂಗ್ ನಡೀತಾ ಇತ್ತು ನಿಮ್ ಬಿಸ್ನೆಸ್ಸು? ನಡೆಯೋದು ಎಲ್ಲಿಗೆ ಗೆಂಡತಿಮ್ಮ, ಎಲ್ಲ ಓಡಿ ಹೋಗಿ ಆಯ್ತು. ಅಣ್ಣಪ್ಪನವ್ರೆ, ಇದೇನ ಕಲ್ಟಿವೇಟ್ರು ಓಡೋಯ್ತು ಅಂತಾನೆ, ಅದು ಯಾರಾಯ್ತು ಅಂತ ಹೊಸಿ ಬುಡ್ಸೋಳಿ. ಅದನ್ನೆಲ್ಲ ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ನಮಗಿಲ್ಲ, ನೀವು ನಿಮ್ಮ ಕೆಲಸ ನೋಡ್ಕೊಳ್ಳಿ. ನಿಮ್ಮ ಹ್ಯಾಪ್ನವರ ನೋಡ್ತಾ ಇದ್ರೆ ಯಾರೋ ಎಡವಟ್ ಮಾಡ್ಕೊಂಡ್ ಬಂದವ್ರ ತರ ಕಾಣಿಸ್ತಾ ಇದಾರಿ. ಏನ್ ಮಾಡ್ಕೊಂಬಂದ್ರಿ ಹೇಳಿ? ಐ ಲೈಕ್ ಇಟ್. ಎಡವಟ್ಟನ್ನು ನೀವು ತುಂಬ ಚೆನ್ನಾಗಿ ಕಂಡುಹಿಡಿತೀರ, ಆಯ್ತಾ? ಯು ಆರ್ ರಿಯಲಿ ಬ್ರಿಲಿಯಂಟ್ ರಿಂಗ್ ಮಾಸ್ಟರ್. ಲೇ ರಾಕಿ, ಇವ್ರ ಹತ್ರ ಏನು ಹೇಳ್ಬೇಡ ಕಣ. ಇವ್ರ ಹತ್ರ ಹೇಳೋದು ಒಂದೇ, ಆಡ್ಕೊಳ್ಳೋರ್ ಮುಂದೆ ಕಾಲ್ ಜಾರ್ ಬೀಳೋದು ಒಂದೇ. ಹಾಗೆ ಹೇಳ್ತೀರಾ? ಓಕೆ ಭಯ್ಯ, ನಿಮ್ಮ ಫಾರ್ಮ್ ಹೌಸಿನ ದುಡ್ಡನ್ನು ಯಾರು ಎತ್ಕೊಂಡು ಹೋಗಿದ್ದಾರಲ್ಲ, ಆ ವಿಷಯವನ್ನು ನಾನು ಇವ್ರ ಹತ್ರ ಹೇಳೋದಿಲ್ಲ. ಐ ಲೈಕ್ ಇಟ್. ಎಂತದಕ್ಕೆ ಹೊಡೆದದ್ದು ಭಯ್ಯ? ಲೇ, ಹೇಳೋದಿಲ್ಲ ಅಂತ ಎಲ್ಲನೂ ಹೇಳ್ಬಿಟ್ಟಿಯಲ್ಲೋ. ಹೇಳಿಬಿಟ್ಟೆಯಾ? ಸಾರಿ ಭಯ್ಯ,
ಆವೇಶಕ್ಕೆ ಒಳಗಾಗಿ ಹೇಳಿಬಿಟ್ಟೆ. ಅಣ್ಣಪ್ಪನವ್ರೆ, ದುಡಿಯೋ ಯೋಗ್ಯತೆ ಇಲ್ಲ ಅಂತ ಗೊತ್ತಿದ್ರು ಯಾಕೆ ಇನ್ವೆಸ್ಟ್ ಮಾಡ್ಬಿಟ್ಟು ಕೈಗೆ ಚೆಂಬ್ ಬರೋ ಥರ ಮಾಡ್ಕೊಂಬಿಟ್ರಿ? ರೀ ಗೌಡ್ರೆ, ಯಾವ್ದಾದ್ರು ಬಿಸ್ನೆಸ್ ಮಾಡುವಾಗ ಲಾಸ್ ಆಗೋದು ಲಾಭ ಆಗೋದು ಇದ್ದಿದ್ದೆ ರೀ. ಅದಕ್ಕೆ ನೀವು ಇಷ್ಟೊಂದು ಆಡ್ಕೋಬೇಕಾಗಿಲ್ಲ. ನೋಡಿ ಅಣ್ಣಪ್ಪನವ್ರೆ, ಫಾರ್ಮ್ ಹೌಸ್ನ ಶುರು ಮಾಡಿ ಲಾಸ್ ಮಾಡ್ಕೊಂಬಿಟ್ಟಿದ್ರೆ ನೀವು ಒಬ್ಬ ದುಡಿಯೋ ಗಂಡಸು ಅಂತ ಖುಷಿ ಪಡ್ತಾ ಇದ್ದಿ. ಆದ್ರೆ ಶುರು ಆಗಕ್ಕಿಂತ ಮುಂಚೆ ದುಡ್ಡ ಕೊಟ್ಬಿಟ್ಟು ಕಳ್ಕೊಂಬಿಟ್ರಲ್ಲ, ನೀವು ಇನ್ನೆಂತ ಪೆಕ್ರ. ಈ ಗೌಡ್ರೆ, ನಾನು ಪೆಕ್ರನಾದ್ರೂ ಆಗ್ತೀನಿ, ಬಕ್ರನಾದ್ರೂ ಆಗ್ತೀನಿ, ನಿಮ್ಗೇನ್ರಿ? ಭಯ್ಯ, ಈಗ ನೀವು ಆಗಿರೋದು ಬಕ್ರವೇ ಅಲ್ವಾ? ಅದೇ ಕಲ್ಟಿವೇಟ್ರು. ಅದು ಗೊತ್ತಾಗಿದ್ರೆ ಅಣ್ಣಪ್ಪನವ್ರ ಕೈಗೆ ಚೆಂಬ ತರ್ಲಕ್ಕಂಬಿಟ್ಟಾವ್. ಅಣ್ಣಪ್ಪನವ್ರಿ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಅದೇನು ಹೇಳಿ? ನೀವು ಬದುಕಿರೋಕ್ಕಿಂತ ಸಾಯೋದೇ ಒಳ್ಳೇದು. ಗೌಡ್ರೆ ಜಾನಿ ಎದ್ದೇಳಿ. ಯಾಕೆ ಇಷ್ಟು ಬಿಕ್ಕಿ ಬಿಕ್ಕಿ ಹೇಳ್ತಿದ್ರಿ? ಏನಾಯ್ತಂತದ್ದು ಹೇಳಿ. ಗೌಡ್ರೆ ಗೌಡ್ರೆ, ಅದೇನಾಯ್ತು ಅಂದ್ರೆ, ನೋಡ್ರಿ, ಒಂದು 10 ಬಿಟ್ಟು ಹೇಳಿ, ಇಲ್ಲ 7 ಬಿಟ್ಟು ಹೇಳಿ. ಎರಡು ಒಟ್ಟೊಟ್ಟಿಗೆ ಮಾಡಿದ್ರೆ ನನ್ಗೇನ್ ಅರ್ಥ ಆಯ್ತದೆ? ಗೌಡ್ರೆ, ಫಾರ್ಮ್ ಹೌಸ್ ಮಾಡಕ್ಕೆ ಅಂತ ನೀವು ನನಗೆ ದುಡ್ಡು ಕೊಟ್ಟಿದ್ರಲ್ಲ, ಹೌದು. ಆ ದುಡ್ಡನ್ನ ನಾನು ನಿಮ್ಮ ಫ್ರೆಂಡ್ ಕೊಟ್ಟಿದ್ದೆ. ಯಾಕೆ ಕೊಟ್ರಿ? ಅವರು ಫಾರ್ಮ್ ಹೌಸ್ಗೆ ಬೇಕಾಗಿರೋ ಐಟಮ್ ಎಲ್ಲ ಕಡಿಮೆ ರೇಟ್ ಸಿಗುತ್ತೆ ಅಂದಿದ್ರು, ಅದಕ್ಕೆ. ಮುಂದೆ ಆಮೇಲೆ ಅವರು ಈ ದುಡ್ಡು ನೋಡ್ದಾಗಿಂದ ನನಗೆ ಯಾವ ವಸ್ತುನು ಕೊಡಕ್ ಮನ್ಸಾಗ್ತಿಲ್ಲ, ಈ ದುಡ್ಡು ಜೊತೆ ಅಭ್ಯಾಸ ಆಗ್ತಿದ್ದೀನಿ ಅಂತ ಈ ಲೆಟ್ರ್ ಜೊತೆ ಈ ಚೊಂಬ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ, ಹಾಳಾಗೋದೆ. ಸೂರ್ಯ ಮುಂಡಾಯಿಸ್ಬಿಟ್ಟವನೆ. ಗೌಡ್ರೆ, ಇನ್ ನನ್ ಗತಿ ಏನು? ಎಲ್ಲ ನಾನು ಅನ್ಕೊಂಡಂಗೆ ಆಗದೆ. ಅಂದ್ರೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ ನನ್ ದುಡ್ಡನ್ನ ನಾನು ಕೊಟ್ಬಿಡ್ಬೇಕು ಅಂದೆ. ಗೌಡ್ರೆ, ನಾನು ಮೊದಲೇ ನೋವಲ್ಲಿದ್ದೀನಿ, ಏನೇನೋ ಹೇಳಿ ಇನ್ನೂ ನೋವು ಕೊಡಬೇಡಿ. ಇನ್ನೇನು ಮುತ್ಕೊಡ್ಲಾ? ನೋಡ್ಜಾನಿ, ನನಗೆ ಬೇರೆ ಯಾವ ಕಾರಣನೂ ಬೇಡ. ಮಾತು ಅಂದ್ರೆ ಮಾತು. ನನ್ನ ದುಡ್ಡು ನನಗೆ ವಾಪಸ್ ಕೊಡು, ಇಲ್ಲ ಅಂದ್ರೆ ಪಂಚಾಯತಿ ಸೇರಿಸ್ತೀನಿ. ನಿನ್ನ ಮರ್ಯಾದಿನ 1, 2, 3 ಕಾಸಿಗೆ ಹರಾಜ್ ಹಾಕ್ಬಿಡ್ತೀನಿ. ಗೌಡ್ರೆ, ನಿಮಗೆ ಕೈ ಮುಗಿತೀನಿ, ಅಂತ ಕೆಲಸ ಮಾತ್ರ ಮಾಡಬೇಡಿ. ಈ ವಿಷಯ ಏನಾದ್ರು ನನ್ನ ಹೆಂಡತಿ ಗೊತ್ತಾದ್ರೆ ನನ್ನನ್ನು ಸಾಯಿಸ್ಬಿಡ್ತಾಳೆ. ಇಲ್ಲ ಅಂದ್ರೆ ನನ್ನ ಹತ್ರ ಜೀತ ಮಾಡ್ಕೊಂಡಿರು. ನಾನು ನಿಮ್ಮ ಹತ್ರ ಜೀತಕ್ಕಿರ್ಬೇಕಾ? ಇರ್ಬೇಕು ಅಲ್ಲ, ಇರ್ಲೇಬೇಕು. ಇಲ್ಲ ಅಂದ್ರೆ ನನ್ನ ಹಣ ಕೊಡು. ಗೌಡ್ರೆ, ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ತರಲಿ? ನೋಡೆಯ, ಜೀತಕ್ಕೂ ಇರಕ್ಕಾಗಲ್ಲ ಅಂತೀಯ, ಹಣನೂ ಕೊಡಕ್ಕಾಗಲ್ಲ ಅಂತೀಯ. ಪಂಚಾಯತಿ ಕಟ್ಟೆ ಮುಂದೆ ನಿಲ್ಲಿಸ್ತೀನಿ, ನೀನುಂಟು, ಪಂಚಾಯತಿ ಉಂಟು. ಗೌಡ್ರೆ, ಬೇರೆ ಆಪ್ಷನ್ನೇ ಇಲ್ವಾ? ಇಲ್ಲ, ಪಂಚಾಯತಿ ಕಟ್ಟೆನಲ್ಲಿ ನಿನ್ನ ಮರ್ಯಾದೆನೂ ಹೋಯ್ತದೆ, ನಿನ್ನ ಹೆಂಡ್ರ ಮರ್ಯಾದೆನೂ ಹೋಯ್ತದೆ. ಬೇಡ ಗೌಡ್ರೆ, ನಾನು ನಿಮ್ಮ ಹತ್ರ ಜೀತಕ್ಕೆ ಇರ್ತೀನಿ. ಅದ್ರ ವಿಷಯನ ಯಾರ ಹತ್ರನೂ ಹೇಳ್ಬೇಡಿ. ಯಾರ ಹತ್ರಕ್ಕೂ ಹೇಳಲ್ಲ. ಅದ್ರಲ್ಲೂ ನಿನ್ನ ಹೆಂಡತಿ ಹತ್ರ ಅಂತೂ ನೀ ಬದುಕಿದ್ಯಾ ಅಂತಾನೆ ಹೇಳಲ್ಲ. ದೇವ್ರೆ, ನನ್ ಜಾನಿ ಯಾವತ್ತೂ ಹೀಗ್ ಮಾಡಿರ್ಲಿಲ್ಲ. ಎಲ್ಲಿದ್ದಾರೋ ಏನ್ ಮಾಡ್ತಿದ್ದಾರೋ ಒಂದು ಗೊತ್ತಾಗ್ತಿಲ್ಲ. ಫೋನ್ ಮಾಡೋಣ ಅಂದ್ರೆ ಸ್ವಿಚ್ ಆಫ್ ಬರ್ತಿದೆ. ಸುಂದ್ರಿ ಮೇಡಮ್, ಎಂತಕ್ ಮರ್ರ ನಿಮ್ಮ ಸುಕೋಮಲವಾದ ಮುಖವನ್ನ ಸುಕ್ಕಿಡಿದ ಮುಖ ಮಾಡ್ಕೊಂಡಿರಿ? ಸುಕ್ಕಿಡಿದಿರುವ ಅವರ ಮುಖವನ್ನು ನೀವು ಐರನ್ ಮಾಡಲಿ ಅಂತ. ಕೈಯಲ್ಲಿ ಲಾಟಿ ಇದ್ದೀರಾ, ಬೋಟಿ ತೆಗಿತಿದ್ದೆ ಹೆಕ್ಕತ್ತಿಂಬನೆ. ಐ ಲೈಕ್ ಇಟ್. ಎಂತ ಚಾನ್ಸ್ ಮಿಸ್ ಮಾಡ್ಕೊಂಡಪ್ಪ. ರಾಕಿ, ಸ್ವಲ್ಪ ಸುಮ್ಮನೆ ಇರೋ. ಮೊದಲು ಮಧುರ ಅವರು ಯಾಕೆ ಅಷ್ಟೊಂದು ಡಲ್ ಆಗಿದ್ದಾರೆ ಅಂತ ಕೇಳೋಣ. ಕರೆಕ್ಟ್. ಮಧುರ ಬಾಬಿ, ಎಂದಿದೆ ಕಿಡಲಾಗಿದ್ದೀರಾ? ಏನಾಯ್ತು? ಬೆಳಿಗ್ಗೆಯಿಂದ ಜಾನಿ ಮನೆಗ್ ಬಂದಿಲ್ಲ, ಫೋನ್ಗೂ ಸಿಗ್ತಿಲ್ಲ. ಅದಕ್ಕೆ ಅಂತಕ್ ಮರ್ರ ಚಿಕ್ಕ ಪಾಪು ಮನೆಗೆ ಬರ್ದಿದ್ ನಮ್ನಿ ಫೀಲ್ ಮಾಡ್ಕಂತ್ರಿ. ನಮ್ಮ ಜಾನಿಬಾಯಿ ಕೂಡ ಒಂದು ನಮ್ಮನೆ ಚಿಕ್ಕ ಪಾಪ ಅಲ್ವಾ? ಅದಕ್ಕೆ ಅವ್ರಿಗಿನ್ನೂ ಪಾಪ ಆಗಿಲ್ಲ. ರಾಕಿ, ನಾನ್ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ನೀನ್ ಕಾಮಿಡಿ ಮಾಡ್ತಿದ್ಯಾ? ಸಾರಿ ಮಧುರ ಬಾಬಿ, ಡೋಂಟ್ ಟೇಕ್ ಸೀರಿಯಸ್. ನಾನೊಂದ್ಸರ್ತಿ ಜಾನಿಬಾಯಿಗೆ ಫೋನ್ ಟ್ರೈ ಮಾಡ್ಲಾ? ನಾನು ಇಲ್ಲಿ ತನಕ ಟ್ರೈ ಮಾಡ್ತಿದ್ದೆ, ಸ್ವಿಚ್ ಆಫ್ ಬರ್ತಿದೆ. ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ ಸುಂದ್ರಿ ಮೇಡಮ್, ಇಲ್ಲೇ ಎಲ್ಲ ಊರ್ ಸುತ್ತಕ್ಕೆ ಹೋಗಿರ್ತ್ರ ಬತ್ರ. ಅವ್ರು ಎಲ್ಲೇ ಹೋದ್ರು ಇಷ್ಟು ಲೇಟ್ ಮಾಡ್ತಿರ್ಲಿಲ್ಲ ಇನ್ಸ್ಪೆಕ್ಟರ್. ಈಗ ಮಾಡಿದಾರಲ್ಲ, ಅದಕ್ಕೆ ನನಗ್ ಭಯ ಆಗ್ತಿರೋದು. ನಾನು ಇಪ್ಪತ್ತಿಗೆ ನೀವೆಂತ ಹೆದರ್ಕಂತ್ರಿ ಮರ್ರ. ಬನ್ನಿ ಹೊಡಿಯಪ್ಪ. ನಾನಿಗೋಸ್ಕರ ಸುತ್ತಮುತ್ತ ಎಲ್ಲ ಹಳ್ಳಿಗಳಿರೋ ಪಾಳ್ ಬಾವಿ, ಹಾಳು ಮನೆ ಎಲ್ಲ ಕಡೆ ಹುಡುಕ್ಸಿದ್ವಿ, ಆದ್ರೆ ಅವ್ನು ಸಿಗ್ಲಿಲ್ಲ. ಗೌಡ್ರೆ, ನಂಗ್ ಸಮಾಧಾನ ಆಗೋದು ನಿಮ್ ತರ್ಲೆ ಆಡ್ದಿಂದಲ್ಲ, ನನ್ ಜಾನಿನ್ ಹುಡುಕೊಟ್ಟಾಗ. ನೀವೇ ಎಲ್ರ ಹತ್ರ ನಾನು ಸತ್ತಿರೋ ವಿಷಯ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾನೇ ನಿಮ್ಮನ್ನ ಸಾಯಿಸ್ಬಿಡ್ತೀನಿ.